ಡಿಫೆಂಡಿಂಗ್ ಚಾಂಪಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಒಂದು ಮ್ಯಾಚ್ ನಾಳೆ ಇದೆ. ಓಪನಿಂಗ್ ಸೆರೆಮನಿ ಆದ್ಮೇಲೆ ಫಸ್ಟ್ ಮ್ಯಾಚ್ ನಡೀತಾ ಇದೆ KKR ವರ್ಸಸ್ RCB. ಈ ಒಂದು ಮ್ಯಾಚಿಗೆ RCB ಬ್ಯಾಟಿಂಗ್ ಯೂನಿಟ್ ಮತ್ತೆ ಕಲ್ಕತ್ತಾ ನೈಟ್ ರೈಡರ್ಸ್ ಅವ್ರದ್ದು ಬ್ಯಾಟಿಂಗ್ ಯೂನಿಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಸ್ಟ್ರಾಂಗ್ ಇದ್ದಾರೆ, ಯಾರು ವೀಕ್ ಇದ್ದಾರೆ, ಬಟ್ ಯಾರು ವೀಕ್ ಇಲ್ಲ, ಯಾರು ಸ್ಟ್ರಾಂಗ್ ಇಲ್ಲ, ಬಟ್ ಬ್ಯಾಲೆನ್ಸ್ ಆಗಿದ್ದಾರೆ. ಬಟ್ ಸಖತ್ತಾಗಿರುತ್ತೆ ನಾಳೆ ಮ್ಯಾಚು. ಫಸ್ಟ್ ಮ್ಯಾಚೇ ಸಖತ್ತಾಗಿರುತ್ತೆ ಬಿಕಾಸ್ ಆ ಥರ ಸ್ಕ್ವಾಡ್, ಆ ಥರ 11 ಇದೆ ಅಂತಲೇ ಹೇಳ್ಬೋದು ಎರಡು ತಂಡದಲ್ಲೂ. ಮತ್ತು RCB ಪ್ಲೇಯಿಂಗ್ 11ನ ಹೇಳ್ತೀನಿ, ನಂದು ಹೇಳ್ತೀನಿ, ಆಮೇಲೆ ನಿಮ್ಮದು ಕೂಡ ಕಾಮೆಂಟ್ ಮಾಡಿ ನೀವು ಯಾವ ಥರ ಸ್ಕಿಲ್ನ ಇಟ್ಟಿದ್ದೀರ ಅಂತ ನೋಡ್ದೆ. ಅದಕ್ಕೂ ಮುಂಚೆ ಇನ್ನೂ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿದ್ರು. 1 ಸೆಕೆಂಡ್ ಕೆಲಸ. ಈಗ ನೋಡ್ತಾ ಇದ್ದೀರಾ, ಈಗ ಹೊಡೀರಿ, ಮುಗ್ದೇ ಹೋಯ್ತು, ಅಷ್ಟೇ ಸಬ್ಸ್ಕ್ರೈಬ್ ಮಾಡೋದು. ಮತ್ತು RCB ಬ್ಯಾಟಿಂಗ್ ಯೂನಿಟ್ ಬಗ್ಗೆ ತೋರಿಸ್ತೀನಿ ನಾನು ಇವಾಗ ಯಾವ ಥರ ಇದೆ RCB ಬ್ಯಾಟಿಂಗ್ ಯೂನಿಟ್ ಅಂತ ಹೇಳಿದ್ರೆ ಸಖತ್ತಾಗಿದೆ. ಮತ್ತು KKR ಕೂಡ ಸಖತ್ತಾಗಿದೆ. 1 ಸೆಕೆಂಡ್. ಓಪನಿಂಗ್ ಪೇರ್ ಆಗಿ ಪಿಲ್ಸಾರ್ಟ್ ಮತ್ತೆ ವಿರಾಟ್ ಕೊಹ್ಲಿ ಬಂದೇ ಬರ್ತಾರೆ. ವಿರಾಟ್ ಕೊಹ್ಲಿ ಜೊತೆ ಪಿಲ್ಸಾರ್ಟ್ ಬಂದೇ ಬರ್ತಾರೆ. ಗೊತ್ತಲ್ಲ ಪಿಲ್ಸಾರ್ಟ್ ಯಾವ ರೀತಿ ಆಡ್ತಾರೆ ಅಂತ. ಫಸ್ಟ್ ಬ್ಯಾಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಓಪನಿಂಗು ಪಿಲ್ಸಾರ್ಟ್ ಮತ್ತೆ ವಿರಾಟ್ ಕೊಹ್ಲಿ. 1 ಡೌನು ಮೋಸ್ಟ್ ಪ್ರಾಬಬ್ಲಿ ಜಿತೇಶ್ ಶರ್ಮಾ ಬರ್ಬೋದು ಅನ್ಸುತ್ತೆ. ಇಲ್ಲ ಅಂತ ಹೇಳಿದ್ರೆ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಸೆಕೆಂಡ್ ಡೌನ್ ಬರ್ತಾರೆ. ಮತ್ತೆ ಲಿಯಮ್ ಲಿವಿಂಗ್ಸ್ಟನ್ ಕೂಡ ಮಿಡಲ್ ಆರ್ಡರ್ ಸಖತ್ತಾಗಿರುತ್ತೆ ಪವರ್ ಹಿಟ್ಟಿಂಗ್ ಅಲ್ಲೂ. ಅವರು ಮ್ಯಾಚ್ ಫಿನಿಶರ್ ಅಂತ ಹೇಳ್ಬೋದು, ಆ ಒಂದು ರೋಲ್ನ ಅವರು ಪ್ಲೇ ಮಾಡ್ತಾರೆ. ಮತ್ತೆ RCB ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಓಪನಿಂಗ್ ಆಗಿ ಪಿಲ್ಸಾರ್ಟ್ ಮತ್ತೆ ವಿರಾಟ್ ಕೊಹ್ಲಿ ಬಂದು, ಪಿಲ್ಸಾರ್ಟ್ ಗೊತ್ತಲ್ಲ ಯಾವ ರೀತಿ ಆಡ್ತಾರೆ ಅಂತ, ಜಸ್ಟ್ ಡಮಾಲ್ ಡುಮಿ ಬ್ಯಾಟ್ಸ್ಮನ್ ಹೊಡಿತಾ ಇರ್ತಾರೆ. ವಿರಾಟ್ ಕೊಹ್ಲಿ ಆಗಲ್ಲ, ಅವರು ಫುಲ್ ಇನ್ನಿಂಗ್ಸ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಅವರು ಸ್ಟ್ರೈಕರ್ ರೊಟೇಟ್ ಮಾಡ್ತಿರ್ತಾರೆ. ಲೂಸ್ ಬಾಲ್ ಸಿಕ್ಕುದು, ಅದನ್ನ ಬೌಂಡ್ರಿ ಇಲ್ಲ 6 ಹೊಡೆಯಕ್ಕೆ ಟ್ರೈ ಮಾಡ್ತಾರೆ. 100% ಅವರು ಮಿನಿಮಮ್ ಒಂದು ಮ್ಯಾಚ್ಗೆ 45 ರನ್ ಹೊಡಿತಾರೆ. ಮಿನಿಮಮ್ 50 ರನ್ ಪಕ್ಕ ಬಂದೇ ಬರುತ್ತೆ. ಬಿಕಾಸ್ ಎಲ್ಲ ಸೀಸನಲ್ಲೂ ಅವರು ರನ್ಸ್ ಹೊಡೆದಿರೋದು ಎಷ್ಟಂತ ಹೇಳಿದ್ರೆ ಮಿನಿಮಮ್ 450 ರನ್ಸ್ ಹೊಡೆದಿದ್ದಾರೆ ಒಂದು ಸೀಸನಲ್ಲಿ. ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ 100% ಅವರು ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಬಟ್ ರನ್ನ ಆ್ಯಡ್ ಮಾಡ್ತಾರೆ, ಟೀಮ್ ಸ್ಕೋರ್ಗೆ ರನ್ನ ಆ್ಯಡ್ ಮಾಡೇ ಮಾಡ್ತಾರೆ. ಮತ್ತು ಪಿಲ್ಸಾರ್ಟ್ ಬಗ್ಗೆ ಹೇಳಿದ್ದೀನಿ, ಅವರು ಪಕ್ಕ ಡಬಲ್ ಡಿಮಿ ಇದ್ರೆ ಹೊಡಿತಾ ಇರೋದೇ ಅಷ್ಟೇ ಕೆಲಸ. ಮತ್ತು ರಜತ್ ಪಟಿದಾರ್ ಅಷ್ಟೇ ಕೂಡ ಸ್ಪಿನ್ನಿಗಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮ್ಯಾನು, 7 ಮಾಡಿಸಿದ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಎಲ್ಲ ಸ್ಪಿನ್ಗೆ ಸಖತ್ ಸ್ಟ್ರಾಂಗ್ ಇದ್ದಾರೆ. ಅವರು ಕೂಡ ಸಖತ್ತಾಗಿ ಹೊಡಿದ್ದಾರೆ ಮಿಡ್ಲ್ ಆರ್ಡರ್. ಅವ್ರೇನಾದರೂ ಓಪನಿಂಗ್ ಏನಾದರೂ RCB ಕೊಹ್ಲಿ ಮತ್ತು ಪಿಲ್ಸಾರ್ಟ್ ಏನಾದರೂ ಒಂದು 7 overs 8 overs ಅಂತ ಆಡಿದೆ, ಆಮೇಲೆ ಸ್ಪಿನ್ನರ್ ಪಕ್ಕಾ ಬರ್ತಾರೆ. ಅಲ್ದಾದ್ಮೇಲೆ ಚಾರ್ಜ್ ಮಾಡ್ಬೋದು. ಅಲ್ಲಿ ಚಾರ್ಜ್ ಮಾಡೋಕ್ಕೆ ಜಿತೇಶ್ ಶರ್ಮಾ ಕೂಡ ಇದ್ದಾರೆ, ಇಂಡಿಯನ್ ಬ್ಯಾಟರು, ಮತ್ತು ರಜತ್ ಪಟಿದಾರ್ ಇದ್ದಾರೆ. ಇಬ್ಬರು ಕೂಡ ಸಖತ್ತಾಗಿ ಆಡ್ತಾರೆ. ಅದಾದಮೇಲೆ ಫಿನಿಷರ್ ಬರದೆ ಲಿಯಮ್ ಲಿವಿಂಗ್ಸ್ಟನ್. ಇವ್ರು ಗೊತ್ತಲ್ಲ, ಬಂದಾಗ ಸಿಗಿತಾ ಇರೋದೆ ಬ್ಯಾಟಲ್ಲಿ, ಫುಲ್ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಮತ್ತು ಇದು RCB ಬ್ಯಾಟಿಂಗ್ ಯೂನಿಟು. ಮತ್ತು KKR ನೋಡೋದಾದ್ರೆ, KKR ಬ್ಯಾಟಿಂಗ್ ಯೂನಿಟ್ ಅಲ್ಲಿ ಡಿಕಾಕ್, ವೆಂಕಟೇಶ್ ಅಯ್ಯರ್, ಅಜಿಂಕ್ಯ ರಹಾನೆ, ರಿಂಕು ಸಿಂಗ್ ಮತ್ತೆ ರಜಲ್ಲು ಬಿಗ್ ಮ್ಯಾನು. ಇದರಲ್ಲಿ ಓಪನಿಂಗ್ ಆಗಿ ಡಿಕಾಕ್ ಮತ್ತೆ ರಹಾನೆ ಬಂದೇ ಬರ್ತಾರೆ. ಡಿಕಾಕ್ ಗೊತ್ತಲ್ಲ, ಅವರು ಕೂಡ ಸಖತ್ ಬ್ಯಾಟ್ಸ್ಮನ್, ಅಗ್ರೆಸಿವ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು, ಸಖತ್ತಾಗಿ ಹೊಡಿತಾರೆ. ಮತ್ತು ಅಜಿಂಕ್ಯ ರಹಾನೆ ಕೂಡ ಅವರು ಒಂಥರ ಇಂಡಿಯನ್ ಬ್ಯಾಟರ್ ಆಗಿರೋದ್ರಿಂದ ಅವರು ನೋಡ್ಕೊಂಡು ಆಡ್ತಾರೆ. ನೋಡ್ಕೊಂಡು ಆಡ್ತಾರೆ ಅಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಸಖತ್ತಾಗಿ ಹೊಡೆದ್ರು, ಒಳ್ಳೆ ಬ್ಯಾಕ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಇವ್ರ ಬಗ್ಗೆ ಹೇಳ್ತಾ ಇದ್ರು, ರಿಟೈರ್ಮೆಂಟ್ ತಗೊಂಡಾರ ಮನೇಲಿರಿ ಅಂತ. ಬಟ್ ಏಜ್ ಡಸಂಟ್ ಮ್ಯಾಟರ್ ಅಂತ ಕೂಡ ತೋರಿಸ್ಕೊಂಡಿದ್ದಾರೆ. ಅವರು ಕೂಡ ಸಕ್ಕತ್ತಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್, ಮತ್ತು ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಪ್ಟನ್ ಆಗಿ ಕೂಡ ಈ ಒಂದು ಸೀಸನ್ನು KKRಗೆ ಆಡ್ತಾರೆ. ಎಂಥ ಕಮ್ ಬ್ಯಾಕ್ ಮಗ ಇದು ಈ ಏಜಲ್ಲಿ, ಸಖತ್ತು. ಮತ್ತು ಇವರಾದಮೇಲೆ ವೆಂಕಟೇಶ್ ಅಯ್ಯರ್ ಕೂಡ ಓಪನಿಂಗಲ್ಲಿ ಚಾನ್ಸ್ ಇದೆ, ಇಲ್ಲಾಂದರೆ 1 ಡೌನ್ ಬರ್ಬೋದು. ಮತ್ತು ರಿಂಕು ಸಿಂಗ್ ಮತ್ತು ಡ್ರೇ ರಜಲ್ ಗೊತ್ತಲ್ಲ, ಅವರಂತೂ ನಿಂತ್ಕೊಂಡು ಹೊಡಿತಾ ಇರೋದೆ. ರಜಲ್ಲು ತಡ್ಕೊಂಡು ಆಡೋದಲ್ಲ, ಸೀನೇ ಎಲ್ಲ ಬಂದಂಗೆ ಬೀಸ್ತಾರೆ. ಈ ಥರ ಬ್ಯಾಟಿಂಗ್ ಯೂನಿಟ್ ಇಟ್ಟಿದ್ದಾರೆ ಎರಡು ಟೀಮಲ್ಲಿ. ಮತ್ತು ನಾಳಿನ ಮ್ಯಾಚ್ ಅಂತೂ ಸಕ್ಕತ್ತಾಗಿರುತ್ತೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಎರಡೂ ಟೀಮ್ ಬ್ಯಾಲೆನ್ಸ್ ಆಗಿದೆ. ಎರಡು ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇದೆ. ನಮ್ಮ RCB ಕೂಡ ಸ್ಟ್ರಾಂಗ್ ಇದೆ ಮಿಡ್ಲ್ ಆರ್ಡರು. ಎರಡು ಪವರ್ ಹಿಟ್ಟಿಂಗ್ ಕೂಡ ಸಾಕಾಗುತ್ತೆ, ಬೌಲಿಂಗ್ ಕೂಡ ಎರಡು ಬ್ಯಾಲೆನ್ಸ್ ಆಗಿದೆ. ಬಟ್ ನಾಳಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ RCB ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದ. RCB ಪ್ಲೇಯಿಂಗ್ 11 ನಾನು ಸೆಟ್ ಮಾಡಿದ್ದೀನಿ 11. ನಿಮ್ಮದು ಕೂಡ ಇದ್ರೆ ಕಾಮೆಂಟ್ ಮಾಡಿ, ನಿಮ್ಮ ಸ್ಕಿಲ್ ಹೇಗಿದೆ ಅಂತ ಕೂಡ ತಿಳ್ಕೊಡೋದ. ಎರಡು ಬ್ಯಾಲೆನ್ಸ್ ಮಾಡಬೇಕು, ಫಾರಿನ್ ಪ್ಲೇಯರ್ಸ್ ಮತ್ತು ಇಂಡಿಯನ್ ಪ್ಲೇಯರ್ಸ್ನು ಕೂಡ ಆ ರೀತಿ ಮಾಡಿದ್ದೀನಿ. ನಿಮ್ಮದು ಕಾಮೆಂಟ್ ಮಾಡಿ. ನಂದು ಹೇಳ್ತೀನಿ ಫಸ್ಟು. ಪಿಲ್ಸಾರ್ಟ್, ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಲಿವಿಂಗ್ಸ್ಟನ್ ಅಂಡ್ ಜಿತೇಶ್ ಶರ್ಮಾ, ಟೀಮ್ ಡಿವಿಡ್, ಮತ್ತು ಕುನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಮತ್ತು ಜೋಸ್ ಹೇಸಲ್ವುಡ್ ಅಂಡ್ ಸುಯೇಶ್ ಶರ್ಮಾ. ಇವರು ಕೂಡ ಸ್ಪಿನ್ ಬೌಲರು. ನಿಮಗೆ ಅನಿಸುತ್ತೆ ಈ ಒಂದು ಪ್ಲೇಯಿಂಗ್ 11 ಬಗ್ಗೆ ಕಾಮೆಂಟ್ ಮಾಡಿ. ಬಿಕಾಸ್ ನಾನು ಏನಕ್ಕೆ ಈ ಥರ 11 ಮಾಡಿದೆ ಅಂತ ಹೇಳ್ತೀನಿ. ಪಿಲ್ಸಾರ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ತಾರೆ. ಅವರು ಪಿಲ್ಸಾರ್ಟ್ ಡಮಾಲ್ ಡಿಮಿರ್ ಗೊತ್ತಿದೆ. ಮತ್ತು ರಜತ್ ಪಟಿದಾರ್ ಕೂಡ ಸಕ್ಕತ್ತಾಗಿ ಆಡ್ತಾರೆ ಸ್ಪಿನ್ಗೆ. ಮತ್ತು ದೇವದತ್ ಪಡಿಕ್ಕಲ್ ಕೂಡ ಅವರು ಟೈಮ್ ತಗೋತಾರೆ ಆ್ಯಕ್ಚುಲಿ ಅವರು. ಬಟ್ ಅವರು ಲಾಸ್ಟ್ ಸೀಸನ್ ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ಬಟ್ ಈ ಸೀಸನ್ ಏನು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಬಟ್ ಅವ್ರನ್ನ ಹಾಕ್ಕೊಂಡಿದ್ದೀನಿ ಇಂಡಿಯನ್ ಪ್ಲೇಯರ್ ಆಗಿದ್ದರಿಂದ, ಬಿಕಾಸ್ ಇಂಡಿಯನ್ ಕಂಡೀಷನ್ ಸಕ್ಕತ್ತಾಗಿ ಗೊತ್ತಿರುತ್ತೆ ಅಂತ ಆ ಒಂದು ಕಾರಣದಿಂದ ನಾನು ಅವನ ಲೆವೆಲ್ಗೆ ಇಟ್ಕೊಂಡಿದ್ದೀನಿ. ಮತ್ತು ಲಿಯಮ್ ಲಿವಿಂಗ್ಸ್ಟನ್ ಅವರು ಮಿಡ್ಲ್ ಆರ್ಡರ್ ಬೇಕೇ ಬೇಕು ಬ್ರೋ. ಅವರು ಬೌಲಿಂಗ್ ಕೂಡ ಆಗ್ತಾರೆ ಮತ್ತು ಬ್ಯಾಟಿಂಗ್ ಕೂಡ ಆಡ್ತಾರೆ, ಫಿನಿಷರ್ ಅಂತಲೇ ಹೇಳ್ಬೋದು. ಆ ರೀತಿ
ಆಟ ಕೂಡ ಇಟ್ಕೊಂಡಿದ್ದಾರೆ. ಮತ್ತು ಜಿತೇಶ್ ಶರ್ಮಾ ಇವನು RCB ಬೇಕು ಅಂತಲೇ ಬೈ ಮಾಡಿದರೆ ಆಕ್ಷನಲ್ಲಿ, ಬಿಕಾಸ್ ಇವ್ರು ಇರಲೇಬೇಕು ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನು. ಮತ್ತು ಟೀಮ್ ಡೇವಿಡ್ ಇವರಂತೂ ಬಿಗ್ ಮ್ಯಾನು, ಮಜಲ್ ಮ್ಯಾನ್ ಅಂತಲೇ ಹೇಳ್ಬೋದು. ಆ ಕಡೆ ಯಾವ ರೀತಿ ರಜಲ್ ಇದ್ದಾರೆ, ಈ ಕಡೆ ನಮ್ಮ ಟೀಮ್ ಡೇವಿಡ್ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಕೃಣಾಲ್ ಪಾಂಡ್ಯ ಸ್ಪಿನ್ ಮತ್ತು ಅವರು ಫಿನಿಷರ್ ಅಂತ ಸಕ್ಕತ್ತಾಗಿದ್ದಾರೆ, ಬ್ಯಾಟಿಂಗ್ ಬೌಲಿಂಗ್ ಎರಡು ಆಲ್ರೌಂಡರು, ಅವನು ಕೂಡ ಪಿಕ್ ಮಾಡಿದ್ದಾರೆ. ಮತ್ತು ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತಾಡೋಂಗೆ ಇಲ್ಲ, ನೀವು ಯಾವುದೇ ಸಿಚುವೇಶನಲ್ಲಿ ಕೊಟ್ಟರು ಬೌಲಿಂಗ್ ಮಾಡೋಕ್ಕೆ ರೆಡಿ ಇರ್ತಾರೆ. ಮತ್ತು ಯಶ್ ದಯಾಳು ಅವರು ಕೂಡ ಲಾಸ್ಟ್ ಇಯರ್ ಸಖತ್ ಕಮ್ ಬ್ಯಾಕ್ ಮಾಡಿದ್ರು, ರಿಂಕು ಸಿಂಗ್ ಅವ್ರ ಹತ್ರ ಹೊಡೆಸ್ಕೊಂಡು ಆಮೇಲೆ RCB ಪಿಕ್ ಮಾಡಿ ಇವರು ಕೂಡ ಸಖತ್ ಕಮ್ ಬ್ಯಾಕ್ ಮಾಡಿದ್ರು, ಒಳ್ಳೆ ಬೋಲರ್. ಮತ್ತು ಹೇಜಲ್ವುಡ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಬಿಕಾಸ್ ಅವರಂತೂ ಆ ಒಂದು ಲೈನ್ ಲೆಂತ್ ಬಿಟ್ಟು ಬೇರೆಲ್ಲೂ ಹಾಕಲ್ಲ, ಆ ರೀತಿ ಆಟಗಾರ, ಆ ರೀತಿ ಬೌಲರು ಸಕ್ಕತ್ತಾಗಿ ಹಾಕ್ತಾರೆ. ಮತ್ತು ಸುಯೇಶ್ ಶರ್ಮಾ ಲೆಗ್ ಸ್ಪಿನ್ನರು, RCBಯಲ್ಲಿ ಲೆಗ್ ಸ್ಪಿನ್ನರ್ ಇದ್ದಾರೆ, ಬಟ್ ಇನ್ನೊಬ್ರು ಇದ್ದಾರೆ ತಾರೆ ಅಂತ ಏನೋ ಇನ್ನೊಬ್ರು ಇದ್ದಾರೆ, ಮತ್ತು ಇವರು ಕೂಡ ಇದ್ದಾರೆ. ಎರಡು ಆಪ್ಷನ್ನು ಅವ್ರು ತಗೊಬರ್ತಾರೆ ಇವ್ರು ತಗೊಬರಂತ ನೋಡಬೇಕು. ಮತ್ತು ಇದು ನಂದು ಪ್ಲೇಯಿಂಗ್ 11. ನನ್ನ ಪ್ಲೇಯಿಂಗ್ 11 ಹೇಗಿತ್ತು, ಏನು ಅನ್ನಿಸ್ತು, ಯಾರನ್ನ ಇನ್ನೊಬ್ಬನ ತರ್ಬೋದಾಗಿತ್ತು, ಯಾರನ್ನ ಕೂರಿಸ್ಬೋದಾಗಿತ್ತು, ಯಾರನ್ನ ಡ್ರಾಪ್ ಮಾಡ್ಬೋದಾಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಮದು ಏನಾದರೂ ಪ್ಲೇಯಿಂಗ್ 11 ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬ್ರೋ.